ಇಂಡಿಗೋ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರಿಯುತ್ತೆ. ಇವತ್ತು 6ನೇ ದಿನ. ಪ್ರಯಾಣಿಕರು ಇವತ್ತೂ ಕೂಡ ಟಿಕೆಟ್ ಮಾಡಿದವರಿಗೆ ವಿಮಾನಗಳ ಹಾರಾಟ ರದ್ದಾಗಿರುವುದರಿಂದಾಗಿ ಪರದಾಟ ಪಡ್ತಾ ಇದ್ದಾರೆ. ಇಂಡಿಗೋ ಪ್ರಯಾಣಿಕರಿಗೆ ಇಂದು ಕೂಡ ಶಾಕಿಂಗ್. ಇಂದು ಕೂಡ ಹಲವು ವಿಮಾನಗಳು ರದ್ದಾಗುತ್ತೆ. ದೆಹಲಿ, ಹೈದರಾಬಾದ್, ರಾಯ್ಪುರ, ಕೊಚ್ಚಿ, ಭೋಪಾಲ್ ಇಲ್ಲೆಲ್ಲವೂ ಕೂಡ ವಿಮಾನ ಹಾರಾಟ ರದ್ದು. ಗೋವಾಗೆ ಹೊರಡಬೇಕಿದ್ದ ವಿಮಾನಗಳು ರದ್ದಾಗಿದ್ದಾವೆ. ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ ದೆಹಲಿಗೆ ಹೊರಡಬೇಕಿದ್ದ ವಿಮಾನವೂ ರದ್ದಾಗಿದೆ. 7:20ಕ್ಕೆ ಹೈದರಾಬಾದ್ಗೆ ತೆರಳಬೇಕಿದ್ದ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 7:40ಕ್ಕೆ ಭುವನೇಶ್ವರಕ್ಕೆ ಹೋಗಬೇಕಿದ್ದ ವಿಮಾನ ರದ್ದಾಗಿದೆ. ಇಂಡಿಗೋ ವಿಮಾನದಲ್ಲಿ ಹಾರಾಟ ಮಾಡಬೇಕಾದ ಪ್ರಯಾಣಿಕರು ಈಗ ಏರ್ಪೋರ್ಟ್ನಲ್ಲೇ ಗಂಟೆ ಕಾಯುವಂಥ ಪರಿಸ್ಥಿತಿ. ದಿನ ಕಳೆದರೂ ಕೂಡ ಅವರ ಬ್ಯಾಗು ಅವರಿಗೆ ಸಿಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇವತ್ತು ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ ಯಾವ ವಿಮಾನಗಳು ಇವತ್ತು ರದ್ದಾಗಿದ್ದಾವೆ? ಜನ ಏನು ಹೇಳ್ತಾ ಇದ್ದಾರೆ? ಸಿಬ್ಬಂದಿ ಇದು ಯಾವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಸತ್ತಾರ್, ಏನು ಕಂಡು ಬರ್ತಾ ಇದೆ ತಮಗೆ ಏರ್ಪೋರ್ಟ್ನಲ್ಲಿ? ರಂಜಿತ್, ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನಗಳು ಇವತ್ತು ರದ್ದಾಗಿದೆ. ಬೆಂಗಳೂರಿನಿಂದ ಗೋವಾ, ಉದಯಪುರ ಸೇರಿದಂತೆ ದೆಹಲಿ ಆಗಿರ್ಬೋದು, ಕೊಚ್ಚಿಗೆ ಹೋಗಬೇಕಾಗಿದ್ದಂತಹ ವಿಮಾನಗಳು ಬೆಳಿಗ್ಗೆ ರದ್ದಾಗಿರುವಂತಹ ಹಿನ್ನೆಲೆ ಪ್ರಯಾಣಿಕರು ಇವತ್ತು ಕೂಡ ಪರದಾಡುವಂತಹ ಸನ್ನಿವೇಶ ಇದೆ. ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರು ನಮಗೆ ಲಗೇಜನ್ನು ಕೊಡಿ, ನಾವು ಬೇರೆ ಫ್ಲೈಟ್ ಮೂಲಕ ಹೋಗ್ತೀವಿ ಅನ್ನೋ ಮೂಲಕ ಬೇಡಿಕೆ ಇಟ್ಟಿದ್ರು. ಬಟ್ ಅದಕ್ಕೆ ಸರಿಯಾಗಿ ಸ್ಪಂದಿಸಿದಂತಹ ಹಿನ್ನೆಲೆ ಪ್ರಯಾಣಿಕರು ಕೂಡ ಆಕ್ರೋಶಿತರಾಗಿದ್ದಾರೆ. ಜೊತೆಗೆ ಈ ರೀತಿ ಪದೇ ವಿಮಾನ ಹಾರಾಟ ರದ್ದಾಗೋದ್ರಿಂದ ಏಜೆನ್ಸಿಗಳು ಅಂದ್ರೆ ಟ್ರಾವೆಲ್ ಏಜೆನ್ಸಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ನಿಮ್ಮ ಕಡೆಯಿಂದ ಎಷ್ಟು ಜನ ಹೊರಟಿದ್ರು, ಯಾವ ಭಾಗಕ್ಕೆ ಹೋಗಿ? ಸರ್, ನಂದು ಲಾಸ್ಟ್ 6 ಡೇಸಿಂದ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಟ್ರಾವೆಲ್ ಮಾಡಿದರು. ಒಂದು ಗುವಾಹಟಿ ಇರ್ಬೋದು, ಒಂದು ಮುಂಬೈ ಮತ್ತು ಪುಣೆ, ಈ ಥರ ಸೆಕ್ಟರ್ಸಲ್ಲಿ ಆ ಕಡೆಯಿಂದ ಬೆಂಗಳೂರಿಗೆ ಬರೋವಾಗ ಇದು ನಂದು ಪ್ರಾಬ್ಲಮ್ ಆಗಿದ್ದು. ಸೊ ಅಲ್ಲಿಂದ ಬರೋವಾಗ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ ಆಗೋಯಿತು. ಕ್ಯಾನ್ಸಲ್ ಆದಮೇಲೆ ಮತ್ತೆ ರೀಶೆಡ್ಯೂಲ್ಗೆ ಸುಮಾರು ನನಗೆ 10 ಅವರ್ಸ್ ತೊಗೊಂಡು ರೀಶೆಡ್ಯೂಲ್ ಮಾಡೋದಕ್ಕೆ. ರೀಶೆಡ್ಯೂಲ್ ಮಾಡಿದ್ದಾದಮೇಲೆ ರೀಶೆಡ್ಯೂಲ್ ಕೊಟ್ಟು ಫ್ಲೈಟ್ ಟೇಕಪ್ ಆಗಿರೋದು 14 to 15 ಅವರ್ಸ್ ಆಫ್ಟರು. ಸೊ ಇವರು ಹೆಂಗೆ ಡಿಲೇ ಮಾಡಿದ್ರು ಅಂದರೆ 1 hour 2 hours 1 hour 2 hours ಇದೇ ಥರನೇ ಡಿಲೇ ಮಾಡಿದ್ರು. ಯಾಕಂದರೆ ಏರ್ಲೈನ್ ಒಂದು ರೂಲ್ ಇದೆ, ಏನೊಂದು 24 hours 18 hours ಈ ಥರ ಡಿಲೇ ಆದರೆ ಅವ್ರಿಗೆ ಒಂದು ಹೋಟೆಲ್ ಫೆಸಿಲಿಟಿ ಮಾಡಿಕೊಡ್ಬೇಕು, ಮತ್ತು ಸ್ಟೇ ಕೊಡಬೇಕು, ವೆಹಿಕಲ್ ಕೊಡಬೇಕು, ಪಿಕಪ್ ಡ್ರಾಪು, ಮತ್ತು ಅವ್ರಿಗೆ ಫುಡ್ ಕೊಡಬೇಕು ಅಂತ ರೂಲ್ ಇದೆ. ಸೊ ಅದನ್ನು ಏಕ್ದಮ್ ಒಂದೇ ಸತಿ ನಾವು ಅವ್ರು ಮಾಡಿಬಿಟ್ರೆ ಇದೆಲ್ಲ ಸಂಕಷ್ಟಕ್ಕೆ ಅವ್ರು ಸಿಕ್ಕಾಕೊತಾರೆ ಅಂತೇಳ್ಬಿಟ್ಟು ಅವರು ಸೇಫರ್ ಸೈಡ್ಗೆ 1 hour 2 hours ಡಿಲೇ ಮಾಡ್ಕೊಂಡು 14 to 15 hours ಆಫ್ಟರ್ ಮೇಲೇ ಇವರು ನಮಗೆ ಮತ್ತೆ ಬೋರ್ಡ್ ಇದು ಮಾಡಿಸಿರೋದು, ಟ್ರಾವೆಲ್ ಮಾಡಿಸಿರೋದು. ಸರ್, ಎಷ್ಟು ಜನ ನಿಮ್ಮ ಏಜೆನ್ಸಿ ಮೂಲಕ ಹೊರಟಿದ್ದು ಸರ್? ಸರ್, ನಂದು ಡಿಫ್ರೆಂಟ್ ಸೆಕ್ಟರಲ್ಲಿ 150 ಮೆಂಬರ್ಸ್ ಹೋಗಿದ್ರು. ಈಗ ಏನಂದ್ರು? ಅದೇ ಕ್ಯಾನ್ಸಲ್ ಮಾಡಿದ್ದಾರೆ, ಇದು ಟ್ರಾವೆಲ್ ಮಾಡಿಸಿದ್ದಾರೆ ಡಿಲೇ ಮಾಡಿ. ಇವತ್ತು ಬೆಂಗಳೂರು ಟು ಭುವನೇಶ್ವರ್ ಇದೆ. ಬೆಳಗ್ಗೆ 7:40ಗೆ ನಂದು ಫ್ಲೈಟ್ ಇತ್ತು. ಸೊ 7:40 ಈಗ 10 minutes ಪ್ರೀಪೋನ್ ಆಗಿತ್ತು. ಸೊ ರಾತ್ರಿ 9:15ಗೆ ಮೇಲ್ ಬರ್ತದೆ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಅಂತ. ಮತ್ತು ರಾತ್ರಿಯಿಂದ ಬೆಳಗ್ಗೆ 4:15ವರೆಗೂ ನಾನು ಕಾಲ್ ಸೆಂಟ್ರ್ ಅದು ಇದು ಹಿಡ್ಕೊಂಡು ಮತ್ತೆ ರೀಶೆಡ್ಯೂಲ್ ಮಾಡಿಸಿದ್ದೀನಿ. ಈಗ 11:20ಗೆ ಫ್ಲೈಟ್ ಇದೆ, ಬಟ್ ಅದು ಗ್ಯಾರಂಟಿ ಇಲ್ಲ. ರೀಶೆಡ್ಯೂಲ್ ಆಗದಿರುವಂತಹ ಅಮೌಂಟ್ ಏನು ರೀಫಂಡ್ ಮಾಡಿದ್ರಾ ಹೆಂಗೆ ಅಂತ? ಇಲ್ಲ, ಅಮೌಂಟ್ ರೀಫಂಡದು ಇನ್ನೂ ಇಲ್ಲ. ಅವರು ಹೇಳ್ತಾ ಇರೋದು ಅಮೌಂಟ್ ರೀಫಂಡು ವರ್ಕಿಂಗ್ ಡೇಸ್ 7 days ಅಂತ ಹೇಳ್ತಾ ಇರೋದು. ರೀಫಂಡ್ ಬರುತ್ತೆ, ರೀಫಂಡ್ಗೇನು ಭಯ ಇಲ್ಲ. ಯಾಕಂದರೆ ಇಂಡಿಗೋ ಓಲ್ಡ್ ಇದೆ. ನನಗೆ ಗೊತ್ತಿದ್ದಂಗೆ ಅವರು ಇಂಡಿಯಾ ಲೆವೆಲಲ್ಲಿ ಬೆಸ್ಟ್ ಒಂದು ಸಂಸ್ಥೆ ಆಗಿರೋದ್ರಿಂದ ರೀಫಂಡ್ ನಮ್ಮದೇನು ಪ್ರಾಬ್ಲಮ್ ಇಲ್ಲ. ಈ ಸಮಸ್ಯೆ ಬಂದಿರೋದು ಎಮರ್ಜೆನ್ಸಿಯಾಗಿ ಕ್ಲಿಯರ್ ಆಗಬೇಕು. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯಪ್ರವೇಶ ಮಾಡಿ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಇಮಿಡಿಯೇಟ್ ಸಾಲ್ವ್ ಮಾಡಬೇಕು. ಈ ಥರ ಪಬ್ಲಿಕ್ಸ್ಗೆ ಈ ಥರ ತೊಂದರೆ ಆಗ್ಬೋದು. ಇದು ವರ್ಲ್ಡ್ ವೈಡ್ ಸುದ್ದಿ ಆಗುತ್ತೆ, ಮತ್ತು ನಮಗೆ ಟೂರಿಸಮ್ ಇಂಪ್ರೂವ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಟಿಕೆಟ್ ಅಮೌಂಟ್ ಏನು ಹೆಂಗಿದೆ ಸರ್? ಟಿಕೆಟ್ ಅಮೌಂಟು ಏನು ಈ ಕ್ಯಾನ್ಸಲೇಷನ್ ಸ್ಟಾರ್ಟ್ ಆಯಿತು, ಫಸ್ಟು ನಾವು ಒಂದು ಮಿನಿಮಮ್ ಸೆಕ್ಟರ್ಗೆ ಒಂದು 6,000 to 7,000 ರುಪೀಸಲ್ಲಿ ಟ್ರಾವೆಲ್ ಮಾಡೋದು 1:3 ಆಗಿದೆ. 1:3 18,000 ಅಲ್ಲ 20,000 ಆಗಿದೆ. ಸೊ ಫಾರ್ ಎಕ್ಸಾಂಪಲ್ಲು ಮುಂಬೈ ಟು ಬ್ಯಾಂಗ್ಳೂರು ಒಂದು ಎಮರ್ಜೆನ್ಸಿ ಕಸ್ಟಮರ್ನ ವಾಪಸ್ ಕರ್ಕೊಬೇಕಾಗಿತ್ತು ಹೆಲ್ತ್ ಇಶ್ಯೂ ಅಲ್ಲಿ 22,000 ಕೊಟ್ಟಿದ್ದೀವಿ. ಸೊ ಮುಂಬೈ ಟು ಬ್ಯಾಂಗ್ಳೂರು 5,000 ರುಪೀಸ್ ಏರ್ ಫೇರು ಒನ್ ವೇ.
ಅಂಥದ್ದು 22,000 ಪೇ ಮಾಡಿ ಕರ್ಕೊಂಬಂದಿದ್ದು. ಬರೋಕ್ಕೆ ಸಾಧ್ಯ ಆಯ್ತಾ ಸರ್ ಅಲ್ಲಿಂದ? ಇಲ್ಲ, ಅದಕ್ಕೂ ವೆಯ್ಟಿಂಗ್ ಆಯಿತು. ಯಾಕಂದರೆ ಫ್ಲೈಟ್ ಬಂದುಬಿಟ್ಟು 3-4 ಫ್ಲೈಟ್ ಶೋ ಆಗ್ತಾ ಇದೆ ಪೋರ್ಟಲಲ್ಲಿ. ಬಟ್ ಬುಕ್ಕಿಂಗ್ ಮಾಡೋ ಅಷ್ಟೊತ್ತಿಗೆ ಜಂಪು, ಬುಕ್ಕಿಂಗ್ ಮಾಡೋ ಅಷ್ಟೊತ್ತಿಗೆ ಟಿಕೆಟ್ ಸೋಲ್ಡ್ ಔಟು. ಈ ಥರ ಆಗಿ ಲಾಸ್ಟ್ಗೆ ಒಂದು 2-3 ಅವರ್ಸ್ ತೊಗೊಂತು ಒಂದು ಟಿಕೆಟ್ ಬುಕ್ ಮಾಡೋದಕ್ಕೆ. ಸೊ ಟಿಕೆಟ್ ಬುಕ್ ಮಾಡಿದಾದಮೇಲೆ ಅವ್ರನ್ನ ಟ್ರಾವೆಲ್ ಮಾಡೋದಕ್ಕೆ 12 ಅವರ್ಸ್ ಬೇಕಿತ್ತು. ಒಂದು ಕಡೆ ಪ್ರಯಾಣಿಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಏಜೆನ್ಸಿಗಳು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ತುರ್ತು ಸಂದರ್ಭದಲ್ಲಿ 1 to 3 ಇವರು ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಮುಂದಿನ 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರ್ಬೋದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕೆಂದ್ರೆ ಈಗ ಇಂಡಿಗೋದವರು ತಮ್ಮ ರೂಲ್ಸನ್ನು ಅಂದರೆ ಅವ್ರೇನು ಬೇಡಿಕೆ ಇಟ್ಟಿದ್ರು ಅದಕ್ಕೆ ತಕ್ಕಂಗೆ ರೂಲ್ಸ್ ಸಡಿಲಿಕೆ ಆಗಿದ್ರು ಕೂಡ ಅದು ಎಕ್ಸಿಕ್ಯೂಟ್ ಇನ್ನೂ ಕೂಡ ಆಗಿಲ್ಲ. ಜೊತೆಗೆ ಒಂದಿಷ್ಟು ಸಿಬ್ಬಂದಿ ಇನ್ನೂ ಕೂಡ ಹೆಚ್ಚುವರಿ ಆಗಿರುವಂತಹ ಸಿಬ್ಬಂದಿಯ ನೇಮಕ ಆಗಿಲ್ಲ. ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರಿಗೆ ಬೇಕಾದಂತಹ ಅನುಕೂಲ ಅಂದರೆ ಅವರಿಗೆ ಬೇಕಾದಂತಹ ಲಗೇಜ್ ಆಗಿರ್ಬೋದು, ರೀಫಂಡ್ ಆಗಿರ್ಬೋದು ಅಥವಾ ರೀಶೆಡ್ಯೂಲ್ ಮಾಡುವಂತಹ ಕೆಲಸ ಆಗದಂತಹ ಹಿನ್ನೆಲೆ ಮುಂದಿನ 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರ್ಬೋದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಟ್ ಪ್ರಯಾಣಿಕರ ಸಂಖ್ಯೆ ಅಂದರೆ ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದ್ರು ಕೂಡ ಅವರ ಸಮಸ್ಯೆ ಇನ್ನೂ ಕೂಡ ಬಗೆಹರಿಯೋದಿರೋದು ಮತ್ತೊಮ್ಮೆ ಸ್ಪಷ್ಟ ಆಗ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತಾರ್. ಇಂಡಿಗೋ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರಿಯುತ್ತೆ. ಇವತ್ತು 6ನೇ ದಿನ. ಪ್ರಯಾಣಿಕರು ಇವತ್ತೂ ಕೂಡ ಟಿಕೆಟ್ ಮಾಡಿದವರಿಗೆ ವಿಮಾನಗಳ ಹಾರಾಟ ರದ್ದಾಗಿರುವುದರಿಂದಾಗಿ ಪರದಾಟ ಪಡ್ತಾ ಇದ್ದಾರೆ. ಇಂಡಿಗೋ ಪ್ರಯಾಣಿಕರಿಗೆ ಇಂದು ಕೂಡ ಶಾಕಿಂಗ್. ಇಂದು ಕೂಡ ಹಲವು ವಿಮಾನಗಳು ರದ್ದಾಗುತ್ತೆ. ದೆಹಲಿ, ಹೈದರಾಬಾದ್, ರಾಯ್ಪುರ, ಕೊಚ್ಚಿ, ಭೋಪಾಲ್ ಇಲ್ಲೆಲ್ಲವೂ ಕೂಡ ವಿಮಾನ ಹಾರಾಟ ರದ್ದು. ಗೋವಾಗೆ ಹೊರಡಬೇಕಿದ್ದ ವಿಮಾನಗಳು ರದ್ದಾಗಿದ್ದಾವೆ. ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ ದೆಹಲಿಗೆ ಹೊರಡಬೇಕಿದ್ದ ವಿಮಾನವೂ ರದ್ದಾಗಿದೆ. 7:20ಕ್ಕೆ ಹೈದರಾಬಾದ್ಗೆ ತೆರಳಬೇಕಿದ್ದ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. 7:40ಕ್ಕೆ ಭುವನೇಶ್ವರಕ್ಕೆ ಹೋಗಬೇಕಿದ್ದ ವಿಮಾನ ರದ್ದಾಗಿದೆ. ಇಂಡಿಗೋ ವಿಮಾನದಲ್ಲಿ ಹಾರಾಟ ಮಾಡಬೇಕಾದ ಪ್ರಯಾಣಿಕರು ಈಗ ಏರ್ಪೋರ್ಟ್ನಲ್ಲೇ ಗಂಟೆ ಕಾಯುವಂಥ ಪರಿಸ್ಥಿತಿ. ದಿನ ಕಳೆದರೂ ಕೂಡ ಅವರ ಬ್ಯಾಗು ಅವರಿಗೆ ಸಿಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇವತ್ತು ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ ಯಾವ ವಿಮಾನಗಳು ಇವತ್ತು ರದ್ದಾಗಿದ್ದಾವೆ? ಜನ ಏನು ಹೇಳ್ತಾ ಇದ್ದಾರೆ? ಸಿಬ್ಬಂದಿ ಇದು ಯಾವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಸತ್ತಾರ್, ಏನು ಕಂಡು ಬರ್ತಾ ಇದೆ ತಮಗೆ ಏರ್ಪೋರ್ಟ್ನಲ್ಲಿ? ರಂಜಿತ್, ಇವತ್ತು ಕೂಡ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದಂತಹ ಸರಿಸುಮಾರು 10ಕ್ಕೂ ಅಧಿಕ ವಿಮಾನಗಳು ಇವತ್ತು ರದ್ದಾಗಿದೆ. ಬೆಂಗಳೂರಿನಿಂದ ಗೋವಾ, ಉದಯಪುರ ಸೇರಿದಂತೆ ದೆಹಲಿ ಆಗಿರ್ಬೋದು, ಕೊಚ್ಚಿಗೆ ಹೋಗಬೇಕಾಗಿದ್ದಂತಹ ವಿಮಾನಗಳು ಬೆಳಗ್ಗೆ ರದ್ದಾಗಿರುವಂತಹ ಹಿನ್ನೆಲೆ ಪ್ರಯಾಣಿಕರು ಇವತ್ತು ಕೂಡ ಪರದಾಡುವಂತಹ ಸನ್ನಿವೇಶ